ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರುದ್ರಾಕ್ಷಿಯನ್ನು ಶಿವನ ಪ್ರತಿರೂಪದಂತೆ ಪೂಜಿಸುತ್ತೇವೆ. ರುದ್ರಾಕ್ಷಿಗಳು ಪವಿತ್ರವಾದವು, ಶಕ್ತಿಯುತವಾದವು ಹಾಗೂ ಮಹಿಮೆಯನ್ನು ಉಳ್ಳಂತವು. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಎಲ್ಲ ಕಾರ್ಯಗಳು ನೆರವೇರುತ್ತವೆ. ಯಾವುದೇ ಕಷ್ಟ ನಷ್ಟಗಳಾಗುವುದಿಲ್ಲ, ತೊಂದರೆಗಳು ದೂರವಾಗುತ್ತವೆ ಮತ್ತು ಸುಖ ಸಂತೋಷದಿಂದ ಜೀವನವನ್ನು ನಡೆಸಲು ಪರಮಶಿವನು ನೀಡಿದ ದಿವ್ಯವಾದ ಉಡುಗೊರೆಯೇ ರುದ್ರಾಕ್ಷಿ. ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ರುದ್ರಾಕ್ಷಿಯನ್ನು ಧರಿಸಿದರೆ ಅವರ ಸಮಸ್ಯೆಗಳು ಮಾಯವಾಗುತ್ತವೆ. ಕುತ್ತಿಗೆ, ಕೈ, ಕಿವಿಗಳಿಗೆ ರುದ್ರಾಕ್ಷಿಯನ್ನು ಧರಿಸುವವರು ಯಾವುದೇ ಅಡೆತಡೆಗಳಿಲ್ಲದೆ ಬದುಕುತ್ತಾರೆ. ಯಾರೆಲ್ಲ ರುದ್ರಾಕ್ಷಿಯನ್ನು ಧರಿಸುತ್ತಾರೋ ಅವರು ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಇಂತಹ ಪರಮ ಪವಿತ್ರವಾದ ರುದ್ರಾಕ್ಷಿಗಳನ್ನು ಹೇಗೆ ಧರಿಸಬೇಕು? ರುದ್ರಾಕ್ಷಿಯನ್ನು ಧರಿಸುವಾಗ ಅನುಸರಿಸಬೇಕಾದ ನಿಯಮಗಳು ಯಾವುವು? ಈ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೆ ಹಾಗೂ ವಾಚ್ ಹವರ್ಸ್ ಕೂಡ ಜಾಸ್ತಿ ಬೇಕಾಗಿರುವ ಕಾರಣ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ರುದ್ರಾಕ್ಷಿ ಶಿವನಿಗೆ ಇಷ್ಟವಾದ ಆಭರಣ. ಶಿವನ ಕಣ್ಣುಗಳಿಂದ ಸುರಿದ ನೀರು ರುದ್ರಾಕ್ಷಿಗಳಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಸತೀದೇವಿಯ ಮರಣದ ನಂತರ ಶಿವನ ಕಣ್ಣೀರು ಭೂಮಿಯ ಹಲವು ಸ್ಥಳಗಳಲ್ಲಿ ಬಿದ್ದಿತು. ಆ ಕಣ್ಣೀರು ಎಲ್ಲೆಲ್ಲಿ ಬಿದ್ದಿತೋ ಅಲ್ಲೇ ಪ್ರಕೃತಿ ರುದ್ರಾಕ್ಷಿ ಹೊರಹೊಮ್ಮಿತು. ರುದ್ರಾಕ್ಷಿಗಳು 21 ರೀತಿಯಲ್ಲಿವೆ. ಪ್ರತಿಯೊಂದು ನಕ್ಷತ್ರವನ್ನು ಆಧರಿಸಿ ಒಂದೊಂದು ರೀತಿಯ ರುದ್ರಾಕ್ಷಿಯನ್ನು ಧರಿಸಬೇಕಾಗಿದೆ. ಪ್ರತಿಯೊಂದು ರುದ್ರಾಕ್ಷಿ ಒಂದೊಂದು ರೀತಿಯ ಪ್ರಯೋಜನವನ್ನು ನೀಡುತ್ತದೆ. ರುದ್ರಾಕ್ಷಿಯನ್ನು ಧರಿಸುವುದು ಶಿವಭಕ್ತರಲ್ಲಿ ಜನಪ್ರಿಯವಾಗಿದೆ ಹಾಗೂ ಬಹಳಷ್ಟು ಮಂದಿ ಧರಿಸುತ್ತಾರೆ ಕೂಡ. ಆದರೆ ರುದ್ರಾಕ್ಷಿ ಧರಿಸಿದರೆ ಅದರ ನಿಯಮಗಳನ್ನು ಹೆಚ್ಚು ಜನ ಪಾಲಿಸುವುದಿಲ್ಲ. ಆ ನಿಯಮಗಳು ಏನು ಎಂದು ಸಹ ಕೆಲವರಿಗೆ ಅರಿವಿಲ್ಲ. ಆದ್ದರಿಂದಲೇ ರುದ್ರಾಕ್ಷಿಯನ್ನು ಧರಿಸಿದಾಗ ಸಂಪೂರ್ಣ ಫಲಿತಾಂಶಗಳು ದೊರಕುವುದಿಲ್ಲ. ವಿಶೇಷವಾಗಿ ರುದ್ರಾಕ್ಷಿಯನ್ನು ಧರಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸದಿದ್ದರೆ ಅದು ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ರುದ್ರಾಕ್ಷಿಯನ್ನು ಧರಿಸುವಾಗ ನಮ್ಮ ರಾಶಿಚಕ್ರದ ಪ್ರಕಾರ ಮತ್ತು ಜನ್ಮ ನಕ್ಷತ್ರದ ಪ್ರಕಾರ ಯಾವ ರುದ್ರಾಕ್ಷಿಯನ್ನು ಧರಿಸಬೇಕೋ ಅದೇ ರುದ್ರಾಕ್ಷಿಯನ್ನು ಮಾತ್ರ ಧರಿಸಬೇಕು. ರುದ್ರಾಕ್ಷಿಯನ್ನು ಶುದ್ಧೀಕರಿಸಲು ಸಹ ಕೆಲವು ನಿಯಮಗಳಿವೆ. ಅವುಗಳನ್ನು ನಾವು ತಪ್ಪದೇ ಪಾಲಿಸಬೇಕು. ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ದಿನದಲ್ಲಿ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಪವಿತ್ರವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಲ್ಲಿ ಶಿವನಿಗೆ ವಿಶೇಷ ಪೂಜೆಯೊಂದಿಗೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವಿಶೇಷ ಫಲಿತಾಂಶವನ್ನು ಕಾಣಬಹುದು. ಅದರಲ್ಲೂ ಸೋಮವಾರ ಧರಿಸಿದರೆ ಇನ್ನೂ ಒಳ್ಳೆಯದು. ಏಕೆಂದರೆ ಸೋಮವಾರ ಶಿವನ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ. ರುದ್ರಾಕ್ಷಿಯನ್ನು ಧರಿಸಲು ಉತ್ತಮ ಸಮಯ ಬೆಳಗಿನ ಜಾವ. ಈ ಸಮಯದಲ್ಲಿ ಪರಿಸರ ಶುದ್ಧವಾಗಿ ಮತ್ತು ಶಾಂತವಾಗಿರುತ್ತದೆ. ಇದರಿಂದಾಗಿ ರುದ್ರಾಕ್ಷಿಯ ಶಕ್ತಿ ಸುಲಭವಾಗಿ ಗ್ರಹಿಸಲಾಗುತ್ತದೆ. ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಪಂಚಾಮೃತ ಮತ್ತು ಗಂಗಾಜಲದಿಂದ ಶುದ್ಧೀಕರಿಸಬೇಕು. ಬಳಿಕ ರುದ್ರಾಕ್ಷಿಯನ್ನು ಹತ್ತಿಯಲ್ಲಿ ಸುತ್ತಿ ತಿಲಕದಿಂದ ಅಲಂಕರಿಸಬೇಕು. ನಂತರ ಸೂರ್ಯಕಿರಣಗಳ ಹತ್ತಿರ ಇಡಬೇಕು. ನಂತರ ಧರಿಸುವ ಮುಂಚೆ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ನಂತರ ಈ ರುದ್ರಾಕ್ಷಿಯನ್ನು ಧರಿಸಬೇಕು. ರುದ್ರಾಕ್ಷಿಯನ್ನು ಕೆಂಪು ಮತ್ತು ಹಳದಿ ಬಣ್ಣದ ದಾರದಿಂದ ಮಾತ್ರ ಧರಿಸಬೇಕು. ಹಾಗೂ ಚಿನ್ನ, ಬೆಳ್ಳಿ ಅಥವಾ ಕಂಚಿನಿಂದ ತಯಾರಾದ ದೀಕ್ಷೆಯಲ್ಲಿ ಕೂಡ ಧರಿಸಬಹುದು. ರುದ್ರಾಕ್ಷಿಯನ್ನು ಧರಿಸುವ ಪ್ರತಿಯೊಂದು ಬಾರಿಯೂ ಓಂ ನಮಃ ಶಿವಾಯ ಎಂದು ಹೇಳಬೇಕು. ಈ ರೀತಿ ರುದ್ರಾಕ್ಷಿಯನ್ನು ಶುದ್ಧೀಕರಿಸಿ ಧರಿಸುವುದರಿಂದ ಕೇವಲ 7 ದಿನಗಳಲ್ಲಿ ಅದ್ಭುತ ಫಲಿತಾಂಶವನ್ನು ನೋಡುತ್ತೀರಿ. ನಿಮ್ಮ ಎಲ್ಲ ಇಚ್ಛೆಗಳು ನಿಜವಾಗುತ್ತವೆ. ಸೋಪ್, ಶಾಂಪೂ ಮುಂತಾದವುಗಳಿಂದ ರುದ್ರಾಕ್ಷಿಗಳನ್ನು ತೊಳೆಯಬಾರದು. ಏಕೆಂದರೆ ರುದ್ರಾಕ್ಷಿಯಲ್ಲಿನ ಶಕ್ತಿಗಳು ಹೋಗುತ್ತವೆ. ಪವಿತ್ರವಾದ ರುದ್ರಾಕ್ಷಿ ಕೇವಲ ಒಂದು ಸಾಮಾನ್ಯ ರುದ್ರಾಕ್ಷಿಯಾಗಿ ಪರಿವರ್ತಿತವಾಗುತ್ತದೆ. ಇದಕ್ಕಿಂತ ಹೆಚ್ಚಾಗಿ ನೀವು ರುದ್ರಾಕ್ಷಿಯನ್ನು ಧರಿಸಿದ ನಂತರ 1 ವಾರದ ಕಾಲ ಅದನ್ನು ತೆಗೆದಿಟ್ಟರೆ ರುದ್ರಾಕ್ಷಿಯು ನಿದ್ರಾವಸ್ಥೆಗೆ ಹೋಗುತ್ತದೆ. ಅದರಿಂದ ರುದ್ರಾಕ್ಷಿಯು ತನ್ನ ಪವರ್ ಕಳೆದುಕೊಳ್ಳುತ್ತದೆ. ಇದಾಗಬಾರದು. ಅಂದರೆ ಹೆಚ್ಚು ಸಮಯ ನೀವು ರುದ್ರಾಕ್ಷಿಯನ್ನು ತೆಗೆದಿಡಬಾರದು. ಇನ್ನು ರುದ್ರಾಕ್ಷಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆ ರೀತಿಯ ರುದ್ರಾಕ್ಷಿಗಳನ್ನು ಧರಿಸಬಾರದು. ರುದ್ರಾಕ್ಷಿಯನ್ನು ಧರಿಸುವ ಮೊದಲು 1 ಬಾರಿ ಪಂಡಿತರ ಸಲಹೆ ಪಡೆಯುವುದು ಅಗತ್ಯ. 27 ಪುಷ್ಪಗಳಿಗಿಂತ ಕಡಿಮೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಬಾರದು. ಈ ರೀತಿಯಾಗಿ ಮಾಡಿದರೆ ಶನಿ ದೋಷ ಉಂಟಾಗಬಹುದು.
ಮಾರುಕಟ್ಟೆಯಲ್ಲಿ ಪ್ರಸ್ತುತ ನಕಲಿ ರುದ್ರಾಕ್ಷಿಗಳು ಕೂಡ ತಯಾರಾಗುತ್ತಿವೆ. ಆದ್ದರಿಂದ ರುದ್ರಾಕ್ಷಿಗಳನ್ನು ಖರೀದಿಸುವಾಗ ಬಹಳ ಜಾಗರೂಕತೆಯ ಅಗತ್ಯವಿದೆ. ರುದ್ರಾಕ್ಷಿಗಳನ್ನು ಯಾವಾಗಲೂ ನಿಮ್ಮ ಸ್ವಂತ ಹಣದಿಂದ ಖರೀದಿಸಬೇಕು. ಯಾರಾದರೂ ಖರೀದಿಸಿ ಕೊಟ್ಟರೆ ಅಥವಾ ಉಡುಗೊರೆಯಾಗಿ ಕೊಟ್ಟರೆ ಧರಿಸಬಾರದು. ಮಾಂಸಾಹಾರ ತಿನ್ನುವವರು, ಮದ್ಯಪಾನದವರು ಮತ್ತು ಧೂಮಪಾನ ಮಾಡುವವರು ರುದ್ರಾಕ್ಷಿಯನ್ನು ಧರಿಸಬಾರದು ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ರುದ್ರಾಕ್ಷಿಯನ್ನು ಧರಿಸಿದರೆ ಅದು ಅಪವಿತ್ರವಾಗುತ್ತದೆ ಹಾಗೂ ಧರಿಸಿದವರು ವಿವಿಧ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಸ್ಮಶಾನಕ್ಕೆ ಹೋದರೆ ಮನೆಯಲ್ಲಿರುವ ರುದ್ರಾಕ್ಷಿ ಜಪಮಾಲೆಯನ್ನು ತೆಗೆದಿಟ್ಟು ಹೋಗಬೇಕು. ಒಂದು ವೇಳೆ ಮರೆತರೆ ಸ್ಮಶಾನಕ್ಕೆ ಪ್ರವೇಶಿಸುವ ಮುಂಚೆಯೇ ತೆಗೆದು ಜೇಬಿನಲ್ಲಿ ಇಡುವುದು ಉತ್ತಮ. ರುದ್ರಾಕ್ಷಿ ಧರಿಸಿ ಅಂತ್ಯಕ್ರಿಯೆ, ದಹನ ಸಂಸ್ಕಾರಗಳಲ್ಲಿ ಭಾಗವಹಿಸಬಾರದು ಎಂದು ಪುರಾಣಗಳು ಹೇಳುತ್ತವೆ. ಶಿವನು ಜನನಮರಣಗಳಿಗೆ ಅತೀತನು ಹಾಗೂ ಜನನ ಮರಣದ ಅಧಿಪತಿ. ಇನ್ನು ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಪವಿತ್ರವಾದ ಗಂಗಾಜಲದಿಂದ ರುದ್ರಾಕ್ಷಿಗೆ ಅಭಿಷೇಕ ಮಾಡಿ ನಂತರ ಅದನ್ನು ಧರಿಸಬೇಕು. ಇನ್ನು ಮುಖ್ಯವಾಗಿ ರುದ್ರಾಕ್ಷಿಯನ್ನು ಯಾವಾಗಲೂ ಸೊಂಟದಿಂದ ಮೇಲೆ ಧರಿಸಬೇಕು. ರುದ್ರಾಕ್ಷಿಯನ್ನು ಹಾಸ್ಪಿಟಲ್ ಅಥವಾ ಮಗುವನ್ನು ಜನ್ಮ ನೀಡುವ ಕೋಣೆಯಲ್ಲಿ ಇಡಬಾರದು. ಜನ್ಮ ಮತ್ತು ಮೃತ್ಯು ಇರುವ ಸ್ಥಳಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಎಂಬ ಕಾರಣದಿಂದ ಈ ನಿಯಮವನ್ನು ಪಾಲಿಸಬೇಕು. ಆದ್ದರಿಂದ ಪ್ರಸೂತಿ ಕೋಣೆಗಳಲ್ಲಿ, ಮಕ್ಕಳಿಗೆ ಜನ್ಮ ನೀಡುವ ಸ್ಥಳಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಮತ್ತು ಇಡಬಾರದು. ಶೃಂಗಾರದಲ್ಲಿ ಭಾಗವಹಿಸುವಾಗ ಕೂಡ ರುದ್ರಾಕ್ಷಿಯನ್ನು ಧರಿಸಬಾರದು. ಮಲಗುವ ಸಮಯದಲ್ಲಿಯೂ ಸಹ ರುದ್ರಾಕ್ಷಿಯನ್ನು ತೆಗೆದಿಡಬೇಕು. ರುದ್ರಾಕ್ಷಿಯನ್ನು ದಿಂಬು ಕೆಳಗೆ ಇಟ್ಟು ಮಲಗಿದರೆ ಉತ್ತಮ ನಿದ್ರೆ ಬರುತ್ತದೆ. ಕೆಟ್ಟ ಕನಸುಗಳು ಬರುವುದಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ರುದ್ರಾಕ್ಷಿಯನ್ನು ಧರಿಸುವಾಗ ರುದ್ರಾಕ್ಷಿಯ ಮೂಲ ಮಂತ್ರವನ್ನು 9 ಬಾರಿ ಜಪಿಸಬೇಕು. ರುದ್ರಾಕ್ಷಿಯನ್ನು ಯಾವಾಗಲೂ ಶುದ್ಧವಾಗಿ ಇಡಬೇಕು. ಹಾಗೂ ರುದ್ರಾಕ್ಷಿಯನ್ನು ಶುದ್ಧಗೊಳಿಸಿದ ನಂತರ ಪವಿತ್ರವಾದ ನೀರು ಅಥವಾ ಹಾಲಿನಿಂದ ತೊಳೆಯಬೇಕು. ಇನ್ನು ಮಹಿಳೆಯರು ತಿಂಗಳ ಕಾಲಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು. ಹುಟ್ಟಿದ ಮಕ್ಕಳನ್ನು ನೋಡಲು ಹೋಗುವವರು ಕೂಡ ರುದ್ರಾಕ್ಷಿಯನ್ನು ತೆಗೆದು ಮಗುವನ್ನು ನೋಡಲು ಹೋಗಬೇಕು. ಮನೆಗೆ ಮಗುವಿನ ಜನ್ಮವಾದಾಗ ಆ ಸಮಯದಲ್ಲೂ ರುದ್ರಾಕ್ಷಿಗಳನ್ನು ಧರಿಸಬಾರದು. ಬೇರೆಯವರು ಧರಿಸಿದ ರುದ್ರಾಕ್ಷಿಯನ್ನು ಧರಿಸಬಾರದು. ಹಾಗೂ ನಿಮ್ಮ ರುದ್ರಾಕ್ಷಿಯನ್ನು ಬೇರೆಯವರಿಗೆ ಕೊಡಬಾರದು. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ರುದ್ರಾಕ್ಷಿಯನ್ನು ಕೈಗೆ ಅಥವಾ ಕತ್ತಿಗೆ ಧರಿಸುವ ನಿಯಮವಿದೆ. ಕೈಗೆ ಧರಿಸಲು ಬಯಸಿದರೆ 12 ರುದ್ರಾಕ್ಷಿಗಳನ್ನು, ಕತ್ತಿಗೆ ಧರಿಸಲು ಬಯಸಿದರೆ 54 ರುದ್ರಾಕ್ಷಿಗಳು ಇರಬೇಕು. ರುದ್ರಾಕ್ಷಿಯು ತುಂಬಾ ಪವಿತ್ರವಾದದ್ದು. ರುದ್ರಾಕ್ಷಿಯು ಶಿವನಿಗೆ ಇಷ್ಟವಾದ ಆಭರಣಗಳಲ್ಲಿ ಒಂದಾಗಿದೆ. ಇದನ್ನು ಧರಿಸುವ ಮೂಲಕ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಪುರಾಣ ಗ್ರಂಥಗಳ ಪ್ರಕಾರ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿ ದೀರ್ಘಾಯುಷ್ಯ ಹೊಂದುತ್ತಾನೆ. ಅವರ ತೇಜಸ್ಸು ಕೂಡ ಹೆಚ್ಚುತ್ತದೆ. ಹಾಗೆ ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಶಿವನ ಅನುಗ್ರಹ ಪಡೆಯುತ್ತಾರೆ. ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುವುದಿಲ್ಲ. ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಸಂಪತ್ತು ಹೆಚ್ಚುತ್ತದೆ. ರುದ್ರಾಕ್ಷಿಯನ್ನು ಧರಿಸುವಾಗ ಪಾಲಿಸಬೇಕಾದ ನಿಯಮಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡಿದ್ದೀರಾ ಅಂದುಕೊಳ್ಳುತ್ತೇನೆ. ಈ ವಿಡಿಯೋ ಹೇಗನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.